ಅಲ್ಲ, ನಟ ಕಮಲ್ ಹಾಸನ್ ರವರು ಕ್ಷಮೆ ಕೇಳದೆ ಹೋದರೆ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಅವ್ರದ್ದು ಯಾವುದೇ ಒಂದು ಚಿತ್ರೀಕರಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಾನು ಕೂಡ ಅದ್ರ ಪರವಾಗಿದೆ. ಅಲ್ಲ, ನಟ ಕಮಲ್ ಹಾಸನ್ ರವರು ಕ್ಷಮೆ ಕೇಳದೆ ಹೋದರೆ ಭವಿಷ್ಯ ನಮ್ಮ ರಾಜ್ಯದಲ್ಲಿ ಅವ್ರದ್ದು ಯಾವುದೇ ಒಂದು ಚಿತ್ರೀಕರಣವನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಾನು ಕೂಡ ಅದ್ರ ಪರವಾಗಿದೆ. ಈಗ ಮಾವು ಬೆಳೆಗಾರರು ತುಂಬ ತೊಂದರೆ ಸಿಗಾಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವ ರೀತಿ ತೊಂದರೆ ಸಿಗಾಕೊಂಡವ್ರೆ ಅಂತಂದರೆ ಅದನ್ನು ನಮ್ಮ ಬೆಲೆ ಸಂಪೂರ್ಣ ಕುಸಿತ ಆಗಿದೆ ಸರ್. 5 ರೂಪಾಯಿ 10 ರೂಪಾಯಿ ಕೆಜಿ ಆಗಿದೆ. ತುಂಬ ತೊಂದರೆ ಸಿಗ ನೋಡೋಣ ಹಿಂದೆ ಯಾವ ರೀತಿ ಈ ಥರದ ಕುಸಿತ ಆದಾಗ ಯಾವ ರೀತಿ ಕ್ರಮ ತಗೊಂಡಿದ್ರು ಅಂತ ಅದನ್ನು ನೋಡಿ ಈಗ ಮುಂದೆ ಅವ್ರಿಗೆ ಯಾವ ರೀತಿ ಅನುಕೂಲಕ್ಕೆ ಬರಬೇಕು, ಅವ್ರಿಗೆ ನಾವು ಯಾವ ರೀತಿ ಅವ್ರ ರಕ್ಷಣೆ ಬರಬೇಕು ಅಂತಕ್ಕಂಥದ್ದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದರ ಗಮನ ಹರಿಸ್ತೀನಿ. ಪುನರ್ರಚನೆ ಮತ್ತೆ ಮುನ್ನೆಲೆಗೆ ಬಂತ ಅಂತ ಹೇಳಿ ಸರ್, ಒಂದಷ್ಟು ಜನ ಆಕಾಂಕ್ಷಿಗಳು ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಹೇಳಿ ಕೇಳ್ತಾ ಇರೋದು. ನೀವು ಕೂಡ 5 ಬಾರಿ ಕೇಳ್ತಾವ್ರೆ. ಗೋಪಾಲ್ ಕೃಷ್ಣ ಅವರು ಕೇಳಿದ್ರು, ಏನು ಗೋಪಾಲ್ ಕೃಷ್ಣ, ನಾನು 6 ಸಲ MLA ಆಗಿದ್ದೀನಿ, ತಗೊಂಡ್ಬಂದಿರೋದು ಸಚಿವ ಮಾಡ್ತೀನಿ. ಇದು ಕಾಂಗ್ರೆಸ್ ಪಕ್ಷ, ಇದರದ್ದೇ ಆದಂಥ ತತ್ವ ಸಿದ್ಧಾಂತ ಇದೆ, ಹೈಕಮಾಂಡ್ ಇದೆ, ಇಲ್ಲಿ ನಾಯಕರುಗಳಿದ್ದಾರೆ. ಅವರೆಲ್ಲ ಕೂತು ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಮಾಡ್ತಾರೆ. ನಾವು ಹೇಳೋದ್ರಿಂದ ನಾನು ಕೇಳೋದ್ರಿಂದ ನನಗೆ ಕೊಟ್ಬಿಡಲ್ಲ, ಇಲ್ಲ ನಾನು ಬೇಡ ಅಂದರೆ ಅವರೇನು ನನಗೆ ಕೊಡದೇ ಇರೋಲ್ಲ. ಇದೆಲ್ಲ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಯಾರಿಗೆ ಕೊಡಬೇಕು ಅಂತ ಅವರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಆಕಾಂಕ್ಷಿನ ಸರ್? ಬೇಡ ಅಂತಾರೆ. ಯಾರ ಮಂತ್ರಿ ಕೊಡ್ತಿದ್ರೆ ಬೇಡ ಅಂತಾರೆ. ಆಕಾಂಕ್ಷಿನ ಸರ್? ಹೇಳ್ತಾ ಇಲ್ವಾ, ನಾನು ಆಕಾಂಕ್ಷಿನ ಆದರೆ ಮಂತ್ರಿ ಕೊಡ್ತೀನಿ ನಿಮಗೆ ಅಂತಂದರೆ ನಾನು ಬೇಡ ಅಂತ ಅನ್ನೋಕ್ಕಾಗ್ತದೆ. ನಾನು ಆಕಾಂಕ್ಷಿ ಅಲ್ಲ, ಅದನ್ನ ಹೇಳಿದಾರ ಅಂತೇಳಿ ಸರ್. ಬಾಲಕೃಷ್ಣ ಮಂತ್ರಿ ಮಾಡ್ತೀನಿ ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ಲ. ನಾವು ಕೇಳ್ತಾ ಇದೀವಿ ಅಷ್ಟೇ. ಇಲ್ಲಿ ಪಕ್ಷದಲ್ಲಿ ಆಶ್ವಾಸನೆ ಏನು ಕೊಡಲ್ಲ, ಕೊಟ್ಟರೆ ತೀರ್ಮಾನ ಅಷ್ಟೇ, ಆಶ್ವಾಸನೆ ಅಲ್ಲ. ನಾನು ನನ್ನ ಅಭಿಪ್ರಾಯವನ್ನು ಮಂಡಿಸಿದ್ದೀನಿ ಹೈಕಮಾಂಡ್. ಬಿಡದಿ ಟೌನ್ಶಿಪ್ ತುಂಬ ಜಾಸ್ತಿ ಆಗ್ತದೆ. ರೈತರು ಸಭೆ ಜನ ಇನ್ನೂ ಕರೆದಿಲ್ಲ, ಶಾಸಕರು ಅನ್ನೋದ್ರ ಬಗ್ಗೆ ಆರೋಪ. ನಾನು ಬೇರೆಯವ್ರ ರೀತಿ ಬಂದು ಹೋರಾಟ ಮಾಡೋದು, ಏನೇನೋ ಮಾತಾಡ್ಬಿಟ್ಟು ಹೋಗೋದು ಮಾಡಲಿಕ್ಕೆ ಆಗಲ್ಲ. ಸೂಕ್ತವಾದಂಥ ತೀರ್ಮಾನ ಆದಮೇಲೆ ಸಭೆ ಕರೆದು ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ. ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ವಿರೋಧಿಗಳು ಮಾಡ್ತಾ ಇದ್ದಾರೆ. ನಮ್ಮ ವಿರೋಧಿಗಳಿಗೆ ಅವಕಾಶ ಇತ್ತು, ಇದನ್ನು ಪರಿಹರಿಸ್ತಕ್ಕಂಥ ಅವಕಾಶ ನಮ್ಮ ವಿರೋಧಿಗಳಿಗೆ ಇತ್ತು. ಆವಾಗ ಅದನ್ನು ಬಗೆಹರಿಸ್ತಿಲ್ಲ. ಈಗ ಅದನ್ನು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಏನು ಕ್ರಮ ತಗೋಬೇಕು ನಮ್ಮ ಸರ್ಕಾರ ಜೊತೆಗೆ ಅದನ್ನು ಕ್ರಮ